ಶಾಸ್ತ್ರದಲ್ಲಿ ಮೂಗುನತ್ತು ಮಂಗಳ, ಸೌಭಾಗ್ಯ, ಲಕ್ಷ್ಮಿ ಸ್ವರೂಪಿಣಿ ಎಂಬ ಗುರುತು. ಆಯುರ್ವೇದದಲ್ಲಿ ಇದು ಆರೋಗ್ಯ ಮತ್ತು ಸಂತಾನೋತ್ಪತ್ತಿ ಶಕ್ತಿಗೆ ಸಹಾಯಕ. ಅಲಂಕಾರದಲ್ಲಿ ಇದು ಲಾವಣ್ಯವರ್ಧಕ. ಮೂಗುನತ್ತು ಕೇವಲ ಅಲಂಕಾರವಲ್ಲ, ಅದು ಹೆಣ್ಣಿನ ಸೌಭಾಗ್ಯ, ಆರೋಗ್ಯ ಮತ್ತು ಶಕ್ತಿಯ ಸಂಕೇತ. ನನಗೆ ಇದನ್ನ ಧರಿಸ್ಬೇಕನ್ನೋದು ಚಿಕ್ಕಂದಿನಿಂದಲೂ ಕನಸಾಗಿತ್ತು. ಆದ್ರೆ ಅಮ್ಮ ಹೇಳ್ತಿದ್ರು, ದೊಡ್ಡೋಳಾದ್ಮೇಲೆ ನಿನಗೆ ಇಷ್ಟ ಆಗದೆ ಇರಬಹುದು, ಬೇಡ ಅಂತ. ನಂತರ ದೊಡ್ಡೋಳಾದ್ಮೇಲೆ ಕೆಲವರು ಬೇಡ, ಚೆನ್ನಾಗ್ ಕಾಣಲ್ಲ ಅಂತ ಹೇಳಿದ್ರು. ಮತ್ತೆ ನಾನು ಮಾಡಲಿಂಗ್ ವೃತ್ತಿಯಲ್ಲಿದ್ದಾಗ ಅನಿಸಿದ್ದು, ಕೆಲವು ಶೂಟ್ಗಳಿಗೆ ಇದು ತೊಂದರೆಯಾಗಬಹುದು. ಹೀಗೆ ಅನೇಕ ಕಾರಣಗಳಿಂದ ನನ್ನ ಈ ಆಸೆ ಮುಂದೂಡ್ತಲೇ ಬಂತು. ಆದ್ರೆ 6 ತಿಂಗಳ ಹಿಂದೆ ನಾನು ದೃಢ ನಿಶ್ಚಯ ಮಾಡಿದ್ದು, ಮುಂದಿನ ಕೃಷ್ಣ ಜನ್ಮಾಷ್ಟಮಿಯಂದು ಕೃಷ್ಣನೇ ನನ್ನ ಈ ಕನಸನ್ನ ನೆರವೇರಿಸುವನು ಅಂತ. ಹಾಗೆ ಆಯ್ತು. ಮೊದಲ ಬಾರಿಗೆ ಮೂಗ್ನತ್ತನ್ನ ಹಾಕಿಸ್ಕೊಂಡಾಗ ಸಹಜವಾಗಿ ಸ್ವಲ್ಪ ನೋವಾಯ್ತು, ಕಣ್ಣೀರು ಸಹ ಬಂತು. ಆ ಕ್ಷಣದಲ್ಲಿ ನನ್ನ ಮನಸ್ಸಿಗೆ ಬಂದ ಯೋಚನೆ, ಇಷ್ಟು ಚಿಕ್ಕ ವಿಷಯಕ್ಕೂ ನಮ್ಗೆ ನೋವಾಗುವುದಾದ್ರೆ ಜೀವಂತವಿರುವ ಪ್ರಾಣಿಗಳಿಗೆ ನಾವು ಎಷ್ಟು ಕ್ರೂರಿಯಾಗಿ ನೋವು ಕೊಡ್ತೀವಿ, ಅವರ ದೇಹ ಕತ್ತರಿಸ್ತೀವಿ, ಪ್ರಾಣವನ್ನೇ ತೆಗಿತೀವಿ. ಕೇವಲ ನಮ್ಮ ನಾಲಿಗೆಯ ಸಂತೋಷಕ್ಕಾಗಿ ನಮ್ಮ ದೇಹಕ್ಕೆ ನೋವಾಗುವುದು ಸತ್ಯ ಅಂದ್ರೆ ನಾವು ಆ ನೋವನ್ನ ಇಷ್ಟಪಡೋದಿಲ್ಲ ಅನ್ನೋದು ಸತ್ಯ. ಆದ್ರೆ ಹಾಗಿದ್ದಲ್ಲಿ ಆ ಮೂಕ ನಿಸ್ವಾರ್ಥ ಭಾವನೆಯ ಪ್ರಾಣಿಗಳಿಗೆ ಆ ನೋವು ಇಷ್ಟ ಆಗುತ್ತಾ? ನನ್ನ ಕೀಮೋ ಟ್ರೀಟ್ಮೆಂಟ್ ಟೈಮ್ನಲ್ಲೂ ಪ್ರತಿ ಸಲ ಕೈಗೆ ಪ್ರಿಕ್ ಮಾಡ್ಬೇಕಾದಾಗ್ಲೂ ಇದೇ ವಿಚಾರ ನನ್ನ ಮನಸ್ಸಿಗೆ ಬರ್ತಿತ್ತು. ಈ ಭಾವನೆಗಳನ್ನ ನನ್ನೊಳಗೆ ಮಾತ್ರ ಇಟ್ಕೊಳ್ದೆ ನಿಮ್ಮೊಂದಿಗೂ ಹಂಚ್ಕೊಳ್ಬೇಕು ಅಂತ ಅನಿಸ್ತು. ಹಾಗಾಗಿ ಹಂಚ್ಕೊಂಡೆ. ಜೈ ಶ್ರೀ ಕೃಷ್ಣ. ರಾಧೆ ರಾಧೆ.